ಕಿಲಾಡಿ ಪತ್ನಿ ಇದ್ದಾಳೆ. ದಾವಣಗೆರೆಯಲ್ಲಿ ಪತಿ ಲೈಂಗಿಕ ಕಿರುಕುಳ ಕೊಡ್ತಾನೆ ಅಂತ ಮದುವೆ ಮುರಿದುಕೊಂಡಿದ್ದ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮದುವೆಯಾದ ಗಂಡನಿಗೆ ಕೈಕೊಟ್ಟು ಪ್ರೇಮಿಯೊಂದಿಗೆ ಪರಾರಿಯಾಗಿ ಆಕೆ ಈಗ ಸಿಕ್ಕಿ ಬಿದ್ದಿದ್ದಾಳೆ. ನಾಪತ್ತೆಯಾಗಿದ್ದ ಉಷಾ ಪ್ರೇಮಿ ಅಶ್ರಫ್ನೊಂದಿಗೆ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾಳೆ. ಉಷಾಳಿಗೆ ಕಳೆದ ಫೆಬ್ರವರಿ 23ರಂದು ರಮೇಶ್ನೊಂದಿಗೆ ಮದುವೆಯಾಗಿತ್ತು. ಆದರೆ ಮದುವೆಯಾದ ತಿಂಗಳಿಗೆ ಗಂಡನಿಗೆ ಕೈಕೊಟ್ಟು ಆಕೆ ಪರಾರಿಯಾಗಿದ್ಲು. ಪತಿ ನನಗೆ ಲೈಂಗಿಕ ಕಿರುಕುಳ ನೀಡ್ತಾನೆ ಅಂತ ಆರೋಪಿಸಿದ್ಲು. ಉಷಾ ಪೋಷಕರು ಗಂಡ ರಮೇಶ್ ಮೇಲೆ ಕಿಡ್ನಾಪ್, ಲೈಂಗಿಕ ಕಿರುಕುಳ ಹೀಗೆ ಸಿಕ್ಕ ದೂರು ಕೊಟ್ಟಿದ್ರು. ತನಿಖೆ ನಡೆಸಿದ ಪೊಲೀಸರಿಗೆ ಆಕೆಯ ಮೊಬೈಲ್ ಕಾಲ್ ಲಿಸ್ಟ್ ತೆಗೆಸಿದಾಗ ಫಸ್ಟ್ ನೈಟ್ ಪ್ರಕರಣದ ಸತ್ಯ ಬೆಳಕಿಗೆ ಬಂದಿದೆ. ಈ 7 ದಿನ ಮುಂಚೆ ಅಫೇರ್ ಇತ್ತು, ಅದೇ ಕಂಟಿನ್ಯೂ ಆಗಿದೆ. ಅವಳಿಗೆ ಒಂದು ಅವಕಾಶ ಬೇಕಿತ್ತು ಫ್ರೀ ಮಾತಾಡಕ್ಕೆ, ಅದಕ್ಕೆ ನಾ ಸಿಕ್ಕಿ ಮದುವೆ ಅವಕಾಶ ಇತ್ತು. ಅವರು ಫ್ರೀ ಆಗ್ಬಿಟ್ಟು ಮಾತಾಡಕ್ಕೆ ಅವ್ರೇನ್ ತಗೊಂಡ್ರೆ ಮನೆಗೆ ನನಗೆ ಮದುವೆ ತಗೊಂಡ್ರು. ಅವ್ರ ಮತ್ತೆ ಅವನ ಜೊತೆಗೆ ನಾನು ಮಾತಾಡಿಲ್ಲ. ಕಾಲ್ ಇಷ್ಟು ನಾನು ಚೆಕ್ ಮಾಡ್ಬೇಕಾದ್ರೆ ನಮ್ಮ ಪ್ರತಿ ಫುಲ್ ಅದೇ ಇತ್ತು, ಪ್ರತಿ ಗಂಟೆ ಪ್ರತಿ ನಿಮಿಷ ಎಲ್ಲ ಅವನೇ ಇರೋದು, ಅವನೇ ನಿಮಿಷ ಇರೋದು. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ನನಗೆ ಲೂಸ್ ಮೋಷನ್ ಆಗಿದೆ, ನಿಂತ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ದು ನಾವು ಮೊದಲಿಂದ ಇನ್ನೂ 1 ವರ್ಷ ಆಗಿಲ್ಲ ಪರಿಚಯ ಆಗಿ. ಮೀನ್ಸ್ ಸುಸೈಡ್ ಏನಾದ್ರು ಮಾಡ್ಕೊಂಡ್ರೆ ನನ್ನ ತಲೆ ಮೇಲೆ ಬರ್ತಿತ್ತು ಅವಾಗ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು 3-4 ಡೇಸ್ ಆಗಿದ್ಮೇಲೆ ತಿಳಿಸೋಣ ಮನೆಗೆ ಅಂತ ಇದ್ದೆ.